ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅರಣ್ಯ ಇಲಾಖೆಯಲ್ಲಿ ಕರೆದಿರುವ ಒಂದು ಹುದ್ದೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೀವು ತಿಳಿದುಕೊಳ್ತೀರಾ. ಸ್ನೇಹಿತರೆ, ಇನ್ನೂ ಯಾರು ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಎಲ್ಲ ಜಾಬ್ಸ್ ಬಗ್ಗೆ ಈ ಒಂದು ಚಾನಲ್ನಲ್ಲಿ ವಿಡಿಯೋಸ್ ನಮಗೆ ಅಪ್ಲೋಡ್ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಅರಣ್ಯ ಇಲಾಖೆಯಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ KFD ಆನೆ ಕವಾಡಿ ನೇಮಕಾತಿಯನ್ನು ನಡೆಸ್ತಿದ್ದಾರೆ. ಸಂಸ್ಥೆ ಬಂದು ಕರ್ನಾಟಕ ಅರಣ್ಯ ಇಲಾಖೆ. ಪೋಸ್ಟ್ ಬಂದು ಆನೆ ಕವಡಿ ಅಂತ. ಇದು ಗ್ರೂಪ್ ಡಿ ಹುದ್ದೆ ಆಗಿರುತ್ತೆ. ಪೋಸ್ಟ್ ಖಾಲಿ ಇರುವ ಹುದ್ದೆಗಳು 52 ಹುದ್ದೆಗಳನ್ನು ಇಲ್ಲಿ ನೇಮಕಾತಿ ಮಾಡ್ತಿದ್ದಾರೆ. ಟೋಟಲ್ ಆಗಿ 52 ಹುದ್ದೆಗಳು. ಈ ಒಂದು ಅರ್ಜಿಯನ್ನು ನೀವು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನಿಮ್ಮ ಒಂದು ಸಮೀಪದಲ್ಲಿರುವ ಅಂಚೆ ಕಚೇರಿಯ ಮೂಲಕ. ಅಧಿಸೂಚನೆಯ ದಿನಾಂಕಗಳು 27ನೇ ತಾರೀಕು ಮತ್ತು 28ನೇ ಜುಲೈ 2026 ಈ ಒಂದು ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದ ದಿನಾಂಕ ಆಗಸ್ಟ್ 5, 2026 ಈ ಒಂದು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ಮಾಡಿದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 3, 2026 ಒಳಗಡೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅಂದರೆ ನೀವು ಒಂದು ಅರ್ಜಿಯನ್ನು ಸೆಪ್ಟೆಂಬರ್ 3 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಇದೇ ಪ್ರಮುಖ ದಿನಾಂಕಗಳು ಇಂಪಾರ್ಟೆಂಟು. ಆಗಸ್ಟ್ 5ರಿಂದ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 3 ಒಳಗಾಗಿ ಈ ಒಂದು ಅರ್ಜಿಯನ್ನು ನೀವು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಯಾವುದೇ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ. ಸೊ ಅದಕ್ಕೆ ಬೇಗ ಅರ್ಜಿಯನ್ನು ಸಲ್ಲಿಸಿ. ನೋಡಿ, ಪ್ರಮುಖ ದಿನಾಂಕಗಳು. ಅಧಿಸೂಚನೆ ಬಿಡುಗಡೆ ಆದ ದಿನಾಂಕ 27, 28 ಜುಲೈ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಗಸ್ಟ್ 5. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 3ರಂದು ಈ ಒಂದು ಅರ್ಜಿ ಸಲ್ಲಿಸುವ ಪ್ರೊಸೆಸ್ ಮುಕ್ತಾಯಗೊಳ್ಳುತ್ತೆ. ಸಂದರ್ಶನ ಮತ್ತು ದೈಹಿಕ ಪರೀಕ್ಷೆ ಮತ್ತು ತಾತ್ಕಾಲಿಕ ಅರ್ಹತಾ ಪಟ್ಟಿ ಇನ್ನೂ ಪ್ರಕಟಿಸಲಾಗಿಲ್ಲ. ಸೊ ಇನ್ನು ಮುಂದೆ ನೋಟಿಫಿಕೇಶನ್ ಮುಖಾಂತರ ನೀವು ತಿಳಿದುಕೊಳ್ತೀರಾ. ಈ ಒಂದು ಅಧಿಸೂಚನೆಯ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಈ ಒಂದು ಅರ್ಜಿ ಸಲ್ಲಿಸುವ ಮೊದಲು ಅಧಿಸೂಚನೆಯನ್ನು ಕ್ಲಿಯರಾಗಿ ಓದಿಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸಿ. ಮುಂದೆ ಹುದ್ದೆಗಳು ನೋಡಿ, ಖಾಲಿ ಇರೋ ಹುದ್ದೆಗಳು ಎಲ್ಲಿ ಯಾವ್ಯಾವ ರೀಜನ್ಗೆ ಖಾಲಿ ಇದಾವೆ ಅಂತ. ಸೊ ಟೋಟಲ್ ಆಗಿ ಮೈಸೂರು ರೀಜನ್ಗೆ 27 ಹುದ್ದೆಗಳು ಖಾಲಿ ಇದ್ದಾವೆ. ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಹುಣಸೂರಲ್ಲಿ ಈ ಒಂದು ವಿಭಾಗದಲ್ಲಿ 27 ಹುದ್ದೆಗಳನ್ನು ಕರೆದಿದ್ದಾರೆ. ಕೊಡಗು ಅಲ್ಲಿ 11 ಹುದ್ದೆಗಳು ಖಾಲಿ ಇದ್ದಾವೆ. ಮಡಿಕೇರಿ ಪ್ರಾದೇಶಿಕ ವಿಭಾಗದಲ್ಲಿ, ಚಾಮರಾಜನಗರದಲ್ಲಿ 9, ಬಂಡೀಪುರ ಹುಲಿ ಅಭಯಾರಣ್ಯ ಬಂಡೀಪುರ. ಸೊ ಈಗ ಚಾಮರಾಜನಗರ ಪೋಸ್ಟಲ್ಲಿ 9 ಹುದ್ದೆಗಳು ಖಾಲಿ ಇದ್ದಾವೆ. ಶಿವಮೊಗ್ಗದಲ್ಲಿ 9 ಹುದ್ದೆಗಳು ಖಾಲಿ ಇದ್ದಾವೆ. ಶಿವಮೊಗ್ಗ ವನ್ಯಜೀವಿ ವಿಭಾಗದಲ್ಲಿ ಕೆನರಾ ಸಿರ್ಸಿ ಒಂದು ಬ್ಯಾಕ್ಲಾಗ್ ಹುದ್ದೆ ಇದೆ, ಅದು ಕೆನರಾ ವೃತ್ತದಲ್ಲಿ. ನೋಡಿ, ಈ ಟೋಟಲ್ ಆಗಿ 57 ಹುದ್ದೆಗಳನ್ನು ಈ ಒಂದು ನೇಮಕಾತಿಯನ್ನು ಮಾಡಿದ್ದಾರೆ. ಸ್ನೇಹಿತರೆ, ವೇತನ ಶ್ರೇಣಿ ಬಂದು 29,600 ರೂಪಾಯಿಂದ 52,800 ರೂಪಾಯಿವರೆಗೆ ನಿಮ್ಮ ಒಂದು ವೇತನ ಶ್ರೇಣಿ ಇರುತ್ತೆ. ಈ ಒಂದು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ನೋಡಿ. ಫಸ್ಟ್ ಸ್ಟೆಪ್ಪು www.aranya.government.in ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ. ಅಲ್ಲಿ ರಿಕ್ರೂಟ್ಮೆಂಟ್ ಅಂತ ಇರುತ್ತೆ, ಅಂದರೆ ನೇಮಕಾತಿ ಅಂದರ್ಥ. ಸೊ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಅದರಲ್ಲಿ ಅಧಿಸೂಚನೆಯನ್ನು ನೋಡಿ, ಆ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಆಮೇಲೆ ಅದರಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಇರುತ್ತೆ, ಅರ್ಜಿ ನಮೂನೆ ಅಂತ. ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಸೊ ಮೊದಲು ಅರ್ಜಿ ಸಲ್ಲಿಸುವ ಮೊದಲು, ಅಂದರೆ ಅರ್ಜಿ ನಮೂನೆಯನ್ನು ಫಿಲಪ್ ಮಾಡೋ ಮೊದಲು ನೀವು ಒಂದ್ಸಲ ಅಧಿಸೂಚನೆಯನ್ನು ಕ್ಲಿಯರಾಗಿ ಓದಿಕೊಳ್ಳಿ. ನಿಮ್ಮ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಈ ಒಂದು ಅರ್ಜಿಗೆ ಮ್ಯಾಚ್ ಆಗುತ್ತಾ ಇಲ್ಲ ಅಂತ. ಏನೇನೆಂದರೆ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಮತ್ತು ನಿಮ್ಮ ವಯಸ್ಸಿನ ಮಿತಿ ಆಗಿರ್ಬೋದು, ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರೋ ನಿಮ್ಮ ಒಂದು ಕ್ಯಾಟಗರಿ ಆಗಿರ್ಬೋದು, ಮತ್ತು ನಿಮ್ಮ ಒಂದು ಏನೋ ಒಂದು ಪರ್ಸನಲ್ ಡೀಟೇಲ್ಸ್ ಆಗಲಿ, ಏನೋ ಒಂದು ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆಗಲಿ, ಏನೋ ಒಂದು ಇದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ಲ ಅಂತ ಮೊದಲು ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟು ಈ ಒಂದು ಅರ್ಜಿ ನಮೂನೆಯನ್ನು ತಗೊಂಡು ಫಿಲಪ್ ಮಾಡಿ. ಅರ್ಜಿ ನಮೂನೆಯನ್ನು ಇಂಗ್ಲೀಷ್ನಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಥವಾ ಕನ್ನಡದಲ್ಲಿ ಭರ್ತಿ ಮಾಡಿ, ಅಂದರೆ ಫಿಲಪ್ ಮಾಡಿ. ಅದಕ್ಕೆ ಒಂದು ರೀಸೆಂಟಾಗಿ ತೆಗೆದಿರೋ ಒಂದು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸ್ಟಿಕ್ ಮಾಡಿ. ಲಾಸ್ಟ್ಗೆ ಎಲ್ಲ ಆದಮೇಲೆ ಅಂಚೆ ಕೊರಿಯರ್ ಅಥವಾ ವೈಯಕ್ತಿಕವಾಗಿ ವೃತ್ತದ ಆಯಾ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರ ಕಚೇರಿಯಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿ. ಮುಂದೆ ಅರ್ಜಿಯು ಸೂಚಿಸಲಾದ ವಿಂಡೋದೊಳಗೆ, ಅಂದರೆ 5/8/2026ರಿಂದ 3/9/2026 ಸೆಪ್ಟೆಂಬರ್ 3, 5 ಒಳಗಾಗಿ ಕಚೇರಿಯನ್ನು ತಲುಪಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಸೊ ನೀವು ಈ ಒಂದು ಅರ್ಜಿನ ಆಫ್ಲೈನ್ ಮುಖಾಂತರ ಸಲ್ಲಿಸೋದ್ರಿಂದ ಸೊ 3/9/2026
2020 ಒಳಗೆ 2026 ಒಳಗೆ ಅಂದರೆ ಸೆಪ್ಟೆಂಬರ್ 3 ಒಳಗೆ 5:30 ಒಳಗಡೆ ಈ ಒಂದು ಅರ್ಜಿ ಪೋಸ್ಟ್ಗೆ ಅಂದರೆ ಅರಣ್ಯ ಇಲಾಖೆ ಪೋಸ್ಟ್ಗೆ ಈ ಒಂದು ರೀಚ್ ಆಗಿರಬೇಕು. ಮತ್ತು ಈ ಒಂದು ಅರ್ಜಿ ಸಲ್ಲಿಸಲು ಯಾವುದೇ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ. ಈ ಒಂದು ಅರ್ಜಿನ ನೀವು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಅರ್ಜಿ ನಮೂನೆಯೊಂದಿಗೆ ಯಾವ ದಾಖಲೆಗಳು ಲಗತ್ತಿಸುವ ಅಗತ್ಯವಿಲ್ಲ. ಮೂಲ ಪ್ರಮಾಣ ಪತ್ರಗಳನ್ನು ನಂತರ ಸಂದರ್ಶನದ ಹಂತದಲ್ಲಿ ಪರಿಶೀಲಿಸಲಾಗುತ್ತದೆ. ಅಂದರೆ ನಿಮ್ಮೊಂದು ಇಂಟರ್ವ್ಯೂ ಮೂಲಕ ಲಾಸ್ಟ್ಗೆ ಸೆಲೆಕ್ಷನ್ ಪ್ರೊಸೆಸ್ ಹೆಂಗೆ ಇರುತ್ತೆ ಅಂತ ಇನ್ನು ಮುಂದೆ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಸೊ ಲಾಸ್ಟ್ಗೆ ಇಂಟರ್ವ್ಯೂ ಅಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಅಲ್ಲಿ ಚೆಕ್ ಮಾಡ್ತಾರೆ. ಸೊ ಇದಕ್ಕೆ ಯಾವುದೇ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡುವ ಅಗತ್ಯ ಇರುವುದಿಲ್ಲ. ಸೊ ಅನುಭವ ಭಾಷೆ ಅಭ್ಯರ್ಥಿಗಳು ಕನ್ನಡ ಮಾತಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಬೇಕು. ಏಕೆಂದರೆ ಇದು ಕರ್ತವ್ಯಗಳನ್ನು ನಿರ್ವಹಿಸಲು ಮತ್ತು ನೇರ ಸಂದರ್ಶನ ಪ್ರಕ್ರಿಯೆಗೆ ಅಗತ್ಯವಿರುತ್ತೆ. ಅನುಭವ ಎಲ್ಲ ಅರ್ಜಿದಾರರಿಗೆ ಆನೆಗಳನ್ನು ನಿರ್ವಹಿಸುವುದರಲ್ಲಿ ಅನುಭವ ಕಡ್ಡಾಯವಾಗಿರುತ್ತೆ. ಸೊ ಹೇಗೆ ಆನೆಗಳನ್ನು ಹ್ಯಾಂಡಲ್ ಮಾಡ್ಬೇಕಂತ ಒಂದು ಅನುಭವ ಕೂಡ ಇರಬೇಕು. ಏಕರೂಪವಾಗಿ ನಿಗದಿಪಡಿಸಲಾಗದ ಕನಿಷ್ಠ ವರ್ಷಗಳ ಸಂಖ್ಯೆ ಇಲ್ಲ. ಯಾವುದೋ ಒಂದು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಏನು ಅನುಭವ ಅವರೇನು ಕೇಳಿಲ್ಲ. ಆದರೆ ಅರ್ಜಿ ನಮೂನೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಅನುಭವದ ವರ್ಷಗಳನ್ನು ಘೋಷಿಸಬೇಕಾಗುತ್ತದೆ. ಅಂದರೆ ಅರ್ಜಿ ನಮೂನೆಯಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ. ಸೊ ಅದರ ಅನುಭವದ ಎಷ್ಟು ದಿನ ಮಾಡಿದ್ದೀರಾ ಅಂತ ಅದರಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅನುಭವವು ಆಯ್ಕೆಯ ಸಮಯದಲ್ಲಿ ಮೌಲ್ಯಮಾಪನ ಮಾಡಲಾದ ಪ್ರಮುಖ ಮಾನದಂಡವಾಗಿದೆ. ಸೊ ಇಂಟರ್ವ್ಯೂ ಎಲ್ಲಿ ಇರುತ್ತಲ್ಲ, ಸೊ ಇಂಟರ್ವ್ಯೂದಲ್ಲಿ ಅದನ್ನು ಮೇಜರ್ ಪ್ರಿಯಾರಿಟಿಯಾಗಿ ಕನ್ಸಿಡರ್ ಮಾಡ್ತಾರೆ ನಿಮ್ಮ ಒಂದು ಅನುಭವವನ್ನು. ಮುಂದೆ ಏಜ್ ಲಿಮಿಟ್ ಜನರಲ್ ಕ್ಯಾಂಡಿಡೇಟ್ಸ್ಗೆ 35 ವರ್ಷ, ಮಿನಿಮಮ್ 18 ವರ್ಷ. 18ರಿಂದ ಯಾರಿಗೆ 18 ಏಜ್ ಆಗಿರುತ್ತೋ ಅವರೆಲ್ಲರೂ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಹೇಳ್ತೀನಿ ನೋಡಿ. ಜನರಲ್ ಕ್ಯಾಟಗರಿ ಅವರಿಗೆ 35 ವರ್ಷ ಮ್ಯಾಕ್ಸಿಮಮ್ ಲಿಮಿಟು. ಕ್ಯಾಟಗರಿ 2A, 2B, 3A, 3B ಮತ್ತು ಅಂದರೆ OBC ಅಭ್ಯರ್ಥಿಗಳಿಗೆ 38 ವರ್ಷ, SC ST ಅಭ್ಯರ್ಥಿಗಳಿಗೆ 40 ವರ್ಷ, ಎಕ್ಸ್ ಸರ್ವಿಸ್ಮನ್ಗೆ ಆ್ಯಸ್ ಪರ್ ದ ಅಪ್ಲಿಕಬಲ್ ಏಜ್ ರಿಲ್ಯಾಕ್ಸೇಷನ್ ರೂಲ್ಸ್ ಪ್ರಕಾರ ಈ ಒಂದು ಏಜ್ ಲಿಮಿಟ್ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಹೇಳ್ತೀನಂದಿದೆ. ಫಸ್ಟು ನಿಮ್ಮದು ಸೆಲೆಕ್ಷನ್ ಪ್ರೊಸೆಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ. ಸೊ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ಸ್ನ ನೀವು ತೊಗೊಂಡು ಹೋಗಬೇಕಾಗುತ್ತೆ ಇಂಟರ್ವ್ಯೂ ಟೈಮ್ನಲ್ಲಿ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಸೊ ಈ ಒಂದು ವಿಡಿಯೋ ಕೊನೆಯದಾಗಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ನೆಕ್ಸ್ಟ್ ರೌಂಡು ಇಂಟರ್ವ್ಯೂ ಮತ್ತು ಪ್ರಾಕ್ಟಿಕಲ್ ಟೆಸ್ಟು. ಸೊ ಇಂಟರ್ವ್ಯೂನ ಕನ್ನಡದಲ್ಲೇ ಈ ಒಂದು ಇಂಟರ್ವ್ಯೂನ ನಡೆಸ್ತಾರೆ, ಸಂದರ್ಶನವನ್ನು. ಮತ್ತು ಪ್ರಾಕ್ಟಿಕಲ್ ಟೆಸ್ಟ್ ಆನೆಗಳನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಮೇಲೆ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ. ಸೊ ಇದಕ್ಕೆ ಇಂಟರ್ವ್ಯೂ ಮತ್ತು ಎಲಿಫೆಂಟ್ ಹ್ಯಾಂಡ್ಲಿಂಗ್ ಪ್ರಾಕ್ಟಿಕಲ್ ಅಸೆಸ್ಮೆಂಟ್ಗೆ ಕೂಡಿ 100 ಮಾರ್ಕ್ಸ್ಗಳ ಈ ಒಂದು ಟೆಸ್ಟ್ನ ಕಂಡಕ್ಟ್ ಮಾಡಿರ್ತಾರೆ. ಪ್ರೊವಿಷನಲ್ ಮೆರಿಟ್ ಲಿಸ್ಟು ಪ್ರಿಪೇರ್ಡ್ ಬೇಸ್ಡ್ ಆನ್ ದ ಮಾರ್ಕ್ಸ್ ಆಬ್ಟೈನ್ಡ್ ಆ್ಯಂಡ್ ಕ್ಯಾಟಗರಿ ವೈಸ್ ರಿಸರ್ವೇಷನ್. ಸೊ ಮಾರ್ಕ್ಸ್ ಮತ್ತು ನೀವು ತೊಗೊಂಡಿರೋ ಅಂಕಗಳ ಮತ್ತು ಕ್ಯಾಟಗರಿ ವೈಸ್ ರಿಸರ್ವೇಷನ್ ಮೇಲೆ ನಿಮ್ಮ ಒಂದು ಮೆರಿಟ್ ಕೂಡ ರೆಡಿ ಆಗುತ್ತೆ. ಫೈನಲ್ ಮೆರಿಟು ಪಬ್ಲಿಷ್ ಆದ ನಂತರ ನೀವು ಈ ಒಂದು ಹುದ್ದೆಗೆ ಆಯ್ಕೆ ಆಗ್ತೀರಾ. ಸೊ ಲಾಸ್ಟ್ಗೆ ಮೆಡಿಕಲ್ ಫಿಟ್ನೆಸ್ ಕೂಡ ಇರುತ್ತೆ. ಡಾಕ್ಯುಮೆಂಟ್ಸ್ ಏನು ಬೇಕಂತ ನೋಡಿ. ನಿಮ್ಮೊಂದು ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮೊಂದು ಡ್ರೈವಿಂಗ್ ಲೈಸೆನ್ಸ್, DL, ಪ್ಯಾನ್ ಕಾರ್ಡ್ ಮತ್ತು ಗೌರ್ಮೆಂಟ್ ID ಕಾರ್ಡ್. ನಿಮ್ಮ ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ಆರ್ ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಮತ್ತು ನಿಮ್ಮೊಂದು ಕಮ್ಯುನಿಟಿ ಸರ್ಟಿಫಿಕೇಟ್ ವಿತ್ ಫೋಟೋಗ್ರಾಫ್. ಇವಷ್ಟು ಸರ್ಟಿಫಿಕೇಟ್ಸ್ ನಿಮ್ಮ ಕಡೆ ಇರಬೇಕಾಗುತ್ತೆ. ಪ್ರೊಬೇಷನ್ ಪೀರಿಯಡು 2 ಇಯರ್ಸ್ ಇರುತ್ತೆ. ಸೊ ಮಿನಿಮಮ್ 2 ಇಯರ್ಸು ಈ ಒಂದು ಎಲಿಫೆಂಟ್ ಕವಾಡಿ ಎಂಪ್ಲಾಯ್ ಆಗಿ ನೀವು ಸರ್ವ್ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ, ಈ ಒಂದು ಹುದ್ದೆ ಬಗ್ಗೆ ಎಲ್ಲ ಥರದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಇಲ್ಲಿ ಯಾವ ಥರ ಕ್ವಶನ್ಸ್ನ ಕೇಳಿದ್ದಾರೆ ನೋಡಿ. ಹೌ ಮೆನಿ ವೇಕೆನ್ಸೀಸ್ ಹ್ಯಾವ್ ಬಿನ್ ಡಿಕ್ಲೇರ್ಡ್ ಅಂಡರ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕವಡಿ ರಿಕ್ರೂಟ್ಮೆಂಟ್. ಸೊ ಎಷ್ಟು ವೇಕೆನ್ಸೀಸ್ ಕರೆದಿದ್ದಾರೆ? ಟೋಟಲ್ ಆಗಿ 57 ವೇಕೆನ್ಸೀಸು. ವಾಟ್ ಈಸ್ ದ ಅಪ್ಲಿಕೇಶನ್ ಪೀರಿಯಡ್ ಫಾರ್ ಕರ್ನಾಟಕ ಫಾರೆಸ್ಟ್ ಎಲಿಫೆಂಟ್ ಕವಡಿ ರಿಕ್ರೂಟ್ಮೆಂಟ್? ಪೀರಿಯಡ್ ಅಂದರೆ ಟೈಮಿಂಗ್ಸ್ ಏನು? 5 ಆಗಸ್ಟಿಂದ ಅಂದರೆ ಪ್ರಮುಖ ದಿನಾಂಕಗಳು 3 ಸೆಪ್ಟೆಂಬರ್ ಒಳಗಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಈಸ್ ದ ರಿಟರ್ನ್ ಎಕ್ಸಾಮ್ ಫಾರ್ ದ ಕರ್ನಾಟಕ ಫಾರೆಸ್ಟ್ ಎಲಿಮೆಂಟ್ ಕವಾಡಿ ಪೋಸ್ಟ್. ಸೊ ಇದಕ್ಕೆ ಯಾವ್ದಾದ್ರು ಪರೀಕ್ಷೆ ಇರುತ್ತಾ, ಯಾವ್ದಾದ್ರು ಲಿಖಿತ ಪರೀಕ್ಷೆ ಇರುತ್ತಾ ಅಂತ ಕೇಳಿದರೆ ಯಾವುದೇ ಒಂದು ಲಿಖಿತ ಪರೀಕ್ಷೆ ಇರಲ್ಲ. ಸೊ ಫ್ರೀಯಾಗಿ ಡೈರೆಕ್ಟ್ ನೇರ ಸಂದರ್ಶನ ಮುಖಾಂತರ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಸೊ ಜಸ್ಟ್ ಒಂದು ಇಂಟರ್ವ್ಯೂ ಮುಖಾಂತರ ಈ ಒಂದು ಸೆಲೆಕ್ಷನ್ನ ಮಾಡ್ತಾರೆ, ಅದು 100 ಅಂಕಗಳೊಂದಿಗೆ. ಮತ್ತು ನಿಮ್ಮೊಂದು ರಿಸರ್ವೇಷನ್ ಕ್ಯಾಟಗರಿ ಬೇಸ್ ಮೇಲೆ ಸೆಲೆಕ್ಟ್ ಆಗ್ತೀರಾ. ಇಸ್ ದರ್ ಎನಿ ಅಪ್ಲಿಕೇಶನ್ ಫೀಸ್ ಫಾರ್ ದ ರಿಕ್ರೂಟ್ಮೆಂಟ್? ಇಲ್ಲ, ಯಾವುದೇ ಒಂದು ಅಪ್ಲಿಕೇಶನ್ ಫೀ ಇಲ್ಲ. ಫ್ರೀಯಾಗಿ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ವಾಟ್ ಈಸ್ ದ ಮಿನಿಮಮ್ ಕ್ವಾಲಿಫಿಕೇಶನ್ ರಿಕ್ವೈರ್ಡ್?
ಸೊ ನೋಟಿಫಿಕೇಶನ್ ಪ್ರಕಾರ, ಅಧಿಸೂಚನೆ ಪ್ರಕಾರ ಯಾವುದೇ ಒಂದು ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡಿಲ್ಲ, ಬಟ್ ಅವರು ಎಕ್ಸ್ಪೀರಿಯನ್ಸ್ನ ಮೆನ್ಷನ್ ಮಾಡಿದ್ದಾರೆ. ಎಲಿಫೆಂಟ್ ಕವಾಡಿಯಾಗಿ ಯಾರು ಎಕ್ಸ್ಪೀರಿಯನ್ಸ್ ಇರುತ್ತೆ ಅದು ಒಂದು ಅರ್ಜಿ ನಮೂನೆಯಲ್ಲಿ ಅದನ್ನು ಮೆನ್ಷನ್ ಮಾಡಿದರೆ ಸೊ ಆ ಆದ್ಯತೆ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ವಾಟ್ ಈಸ್ ದ ಏಜ್ ಲಿಮಿಟ್? 35 ವರ್ಷ ಅಪ್ಪರ್ ಏಜ್ ಲಿಮಿಟು ಫಾರ್ ಜನರಲ್ ಕ್ಯಾಟಗರಿ, 38 ವರ್ಷ ಫಾರ್ OBC, 40 ವರ್ಷ ಫಾರ್ SC/ST ಕ್ಯಾಂಡಿಡೇಟ್ಸು, ಮತ್ತು ವಿತ್ ಅಡಿಷನಲ್ ಒನ್ ಟೈಮ್ 5 year ಏಜ್ ರಿಲ್ಯಾಕ್ಸೇಷನ್ ಅಪ್ಲಿಕೇಬಲ್ ಅಪ್ ಟು 31/12/2027. ಹೌ ಕ್ಯಾನ್ ಐ ಅಪ್ಲೈ ಫಾರ್ KFD ಎಲಿಫೆಂಟ್ ಕವಾಡಿ ರಿಕ್ರೂಟ್ಮೆಂಟ್? ಸೊ ಈ ಒಂದು ಅರ್ಜಿಯನ್ನು www.rnia.government.in ಈ ಒಂದು ವೆಬ್ಸೈಟ್ಗೆ ಹೋಗಿ ರಿಕ್ರೂಟ್ಮೆಂಟ್ ಅಂತ ಒಂದು ಸೆಕ್ಷನ್ ಇರುತ್ತೆ, ಅದರಲ್ಲಿ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಈ ಒಂದು ಎಲಿಫೆಂಟ್ ಕವಾಡಿ ರಿಕ್ರೂಟ್ಮೆಂಟ್ 2026 ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಅರ್ಜಿ ನಮೂನೆ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲಪ್ ಮಾಡಿ ಅಂಚೆ ಕಚೇರಿ ಮೂಲಕ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ನೋಡಿದ್ರಲ್ಲ, ಈ ಒಂದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರೆದಿರುವ 57 ಹುದ್ದೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಈ ಒಂದು ಅಧಿಸೂಚನೆಯನ್ನು ಕ್ಲಿಯರ್ ಆಗಿ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಿ.